ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನೋಡ್ತಿರೋ ಮೂವಿ ಹೆಸರು ಕ್ರೋನಿಕಲ್ಸ್ ಆಫ್ ದಿ ಘೋಸ್ಟ್ಲಿ ಟ್ರೈಬ್ ಅಂತ. ಇದೊಂದು ಸೈಫೈ ಆಕ್ಷನ್ ಅಡ್ವೆಂಚರ್ ಮೂವಿ ಆಗಿದ್ದು 2015ರಲ್ಲಿ ರಿಲೀಸ್ ಆಗಿದೆ. ಮೂವಿ ಕಥೆ ಏನಂದ್ರೆ, ಒಂದು ಟೀಮ್ ಯಾವುದೋ ಒಂದು ಎಕ್ಸ್ಪಿಡೇಷನ್ ಗೆ ಅಂತ ಹೋಗ್ತಾ ಇರಬೇಕಾದ್ರೆ ಕೆಲವು ಫಾಸಿಲ್ ಗಳು ಸಿಗ್ತವೆ. ಆ ಫಾಸಿಲ್ ಗಳನ್ನ ಚೆಕ್ ಮಾಡಿದಾಗ ಕೆಲವು ಶಾಕಿಂಗ್ ವಿಚಾರಗಳು ಗೊತ್ತಾಗ್ತವೆ. ಈ ಶಾಕಿಂಗ್ ವಿಚಾರಗಳು ಏನು, ಎಕ್ಸ್ಪಿಡೇಷನ್ ಗೆ ಬಂದಂತ ಟೀಮ್ ಜೊತೆ ಏನೆಲ್ಲ ಆಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. ಇನ್ನು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ನಮ್ಮ ಹೀರೋ ಒಂದು ಕಥೆಯನ್ನ ನರೇಟ್ ಮಾಡ್ತಾನೆ. ಅಂದ್ರೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಪ್ರೊಫೆಸರ್ ಮೌಂಟೇನ್ ಮೇಲೆ ಎಕ್ಸ್ಪಿಡೇಷನ್ ಗೆ ಅಂತ ಹೋದಾಗ ಆ ಮೌಂಟೇನ್ ಅಲ್ಲಿ ಒಂದು ಟನಲ್ ಇರೋದನ್ನ ಗಮನಿಸ್ತಾನೆ. ನಂತರ ಆ ಟನಲ್ ಒಳಗೆ ಹೋಗಿ ನೋಡಿದಾಗ ಕೆಲವು ಫಾಸಿಲ್ ಗಳು ಅಂದ್ರೆ ಪ್ರೀ ಹಿಸ್ಟೋರಿಕ್ ಕ್ರಿಯೇಚರ್ ಗಳ ಅವಶೇಷಗಳು ಇರೋದನ್ನ ನೋಡ್ತಾನೆ. ಈ ಅವಶೇಷಗಳನ್ನ ಚೆಕ್ ಮಾಡಿದಾಗ ಸಾವಿರಾರು ವರ್ಷಗಳ ಹಿಂದೆ ಸತ್ತಂತ ಕ್ರಿಯೇಚರ್ ಗಳ ಫಾಸಿಲ್ ಗಳು ಅಂತ ಗೊತ್ತಾಗ್ತವೆ. ಅದಕ್ಕೆ ಪ್ರೊಫೆಸರ್ ಈ ಎಕ್ಸ್ಪಿಡೇಷನ್ ದೊಡ್ಡದಾಗಿ ಮಾಡಬೇಕು ಅಂತ ಆರ್ಮಿಗಳ ಸಹಾಯದಿಂದ ಒಂದು ದೊಡ್ಡ ಟೀಮ್ ಮಾಡ್ಕೊಂಡು ಆ ಮೌಂಟೇನ್ ಮೇಲೆ ಹೋಗ್ತಾನೆ. ನಂತರ ನಮ್ಗೆ 1979 ಕಥೆಯನ್ನ ತೋರಿಸ್ತಾರೆ. ಬಹಳಷ್ಟು ಆರ್ಮಿಗಳು ಬಂದು ಆ ಟನಲ್ ಒಳಗಿರೋ ಫಾಸಿಲ್ ಗಳನ್ನ ಹೊರ ತೆಗೆಯೋ ಕೆಲಸ ಶುರು ಮಾಡಿರ್ತಾರೆ. ಈ ಕತೆ ಹೀರೋ ಹೂಬೈ ಕೂಡ ಈ ಮೌಂಟೇನ್ ಮೇಲೆ ಕೆಲಸ ಮಾಡ್ತಿರುವಾಗ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಮೌಂಟೇನ್ ಸಿಕ್ನೆಸ್ ಬಂದು ಸುಸ್ತಾಗಿ ಕೆಳಗ್ ಬೀಳ್ತಾನೆ. ಆಗ ಈ ಕ್ಯಾಂಪ್ ಅಲ್ಲಿರೋ ನರ್ಸ್ ಯಾಂಗ್ಪಿಂಗ್ ಬಂದು ನಮ್ ಹೀರೋಗೆ ನೀರು ಕುಡಿಸಿ ಹೆಲ್ಪ್ ಮಾಡ್ತಾಳೆ. ಆಗ ನಮ್ ಹೀರೋ ಕ್ಯಾಪ್ಟನ್ ಬಂದು ಹೂಬೈಗೆ ರೆಸ್ಟ್ ಮಾಡಿದ್ದು ಸಾಕು, ಕೆಲಸ ಕಂಟಿನ್ಯೂ ಮಾಡುವಂತ ಅಲ್ಲಿಂದ ಕಳಿಸ್ತಾನೆ. ಈ ಮಧ್ಯೆ ನಮ್ ಹೀರೋ ಮತ್ತೆ ಹೀರೋಯಿನ್ ಗೆ ಒಳಗೊಳಗೆ ಏನೇನೋ ಶುರು ಆಗ್ತವೆ. ನಂತರ ಈ ಟನಲ್ ಇಂದ ಒಂದು ದೊಡ್ಡ ಸ್ಕಲ್ ಹೊರ ತೆಗಿತಾ ಇರಬೇಕಾದ್ರೆ ಟನಲ್ ಒಳಗಡೆ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಇಂದ ಬಂದಂತ ವೇವ್ ಗೆ ಆ ಟನಲ್ ಹತ್ರ ಇದ್ದಂತ ಎಲ್ಲಾ ಜನ ದೂರ ಹಾರ್ಕೊಂಡು ಹೋಗಿ ಬೀಳುತ್ತಾರೆ. ನಂತರ ಎಲ್ಲಾ ಜನ ಮತ್ತೆ ಆರ್ಮಿಗಳು ಆ ಟನಲ್ ಹತ್ರ ಬಂದು ನೋಡ್ತಾ ಇರಬೇಕಾದ್ರೆ ಪ್ರೊಫೆಸರ್ ಹ್ಯಾಂಗ್ ಆ ಟನಲ್ ಇಂದ ಜೀವಂತವಾಗಿ ಹೊರ ಬರ್ತಾನೆ. ಈ ಒಂದು ಎಕ್ಸ್ಪಿಡೇಷನ್ ಗೆ ಮೂಲ ಕಾರಣ ಅಂದ್ರೇನೆ ಈ ಪ್ರೊಫೆಸರ್ ಹ್ಯಾಂಗ್. ಜೊತೆಗೆ ಪ್ರೊಫೆಸರ್ ಹ್ಯಾಂಗ್ ನಮ್ಮ ಹೀರೋಯಿನ್ ಹ್ಯಾಂಗ್ ಪಿಂಗ್ ತಂದೆ ಅಂತಾನು ಗೊತ್ತಾಗುತ್ತೆ. ನಂತರ ಪ್ರೊಫೆಸರ್ ಮತ್ತೆ ಎಲ್ಲಾ ಆರ್ಮಿಗಳು ಸೇರಿ ಆ ಬ್ಲಾಸ್ಟ್ ಗೆ ಕಾರಣ ತಿಳ್ಕೋಬೇಕು ಅಂತ ಒಂದು ಟೀಮ್ ಅನ್ನ ರೆಡಿ ಮಾಡ್ತಾರೆ. ಈ ಟೀಮ್ ಅಲ್ಲಿ ಪ್ರೊಫೆಸರ್ ನ ಮಗಳು ಹ್ಯಾಂಗ್ ಪಿಂಗ್, ನಮ್ಮ ಹೀರೋ ಹೂಬೈ ಮತ್ತೆ ಹೂಬೈನ ಕ್ಯಾಪ್ಟನ್ ಕೂಡ ಜಾಯ್ನ್ ಆಗಿರ್ತಾರೆ. ಈ ಟೀಮ್ ನ ಕೆಲಸ ಏನು ಅಂದ್ರೆ ಆ ಟನಲ್ ಒಳಗೆ ಹೋಗಿ ಬ್ಲಾಸ್ಟ್ ಯಾಕಾಯ್ತು, ಈ ಟನಲ್ ಎಲ್ಲಿವರೆಗೂ ಹೋಗುತ್ತೆ ಅಂತ ತಿಳ್ಕೊಳ್ಳೋದಾಗಿರುತ್ತೆ. ನಂತರ ಆರ್ಮಿ ಕಮಾಂಡರ್ ಈ ಟೀಮ್ ನ ಟನಲ್ ಒಳಗೆ ಕಳಿಸಿ ಆ ಟನಲ್ ಬಾಗಿಲನ್ನ ಕ್ಲೋಸ್ ಮಾಡ್ತಾನೆ. ಈ ಟೀಮ್ ಕೂಡ ಟನಲ್ ಒಳಗಿರೋ ಎಲ್ಲ ಫಾಸಿಲ್ ಗಳು ಮತ್ತೆ ಬ್ಲಾಸ್ಟ್ ಇಂದ ಸತ್ತಂತ ಕೆಲವು ಜನರ ದೇಹವನ್ನ ನೋಡ್ತಾ ಮುಂದೆ ಹೋಗ್ತಾರೆ. ಹೀಗೆ ಮುಂದೆ ಬಂದು ನೋಡಿದಾಗ ಒಂದು ಮಿಸ್ಟರಿಯಸ್ ಲೊಕೇಶನ್ ಕಾಣಿಸುತ್ತೆ. ಇದನ್ನ ಇವರು ಘೋಸ್ಟ್ಲಿ ಟ್ರೈಬ್ ಅಂತ ಕರೀತಾರೆ. ಅಂದ್ರೆ ಮುಂಚೆ ಈ ಜಾಗದಲ್ಲಿ ಘೋಸ್ಟ್ ಗಳು ವಾಸವಾಗಿದ್ವು. ಟನಲ್ ಒಳಗಡೆ ಸಿಕ್ಕಿರೋ ಫಾಸಿಲ್ ಗಳು ಕೂಡ ಈ ಘೋಸ್ಟ್ಲಿ ಟ್ರೈಬ್ ಗಳದ್ದೇ ಆಗಿರುತ್ತವೆ. ಈ ಘೋಸ್ಟ್ಲಿ ಟ್ರೈಬ್ ಯಾಕೆ ನಾಶ ಆಯ್ತು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಈ ಎಲ್ಲಾ ಜನ ಹಗ್ಗಗಳ ಸಹಾಯದಿಂದ ಆ ಮೌಂಟೇನ್ ಇಂದ ಕೆಳಗಿಳಿದು ಮೌಂಟೇನ್ ನ ಬೇರೆ ಕಡೆ ಬರ್ತಾರೆ. ಆಗ ಇವರಿಗೆ ಸ್ನೋ ಮೇಲೆ ಒಂದು ದೈತ್ಯ ಪ್ರಾಣಿಯ ಹೆಜ್ಜೆ ಗುರುತು ಕಾಣಿಸುತ್ತೆ. ಈ ಹೆಜ್ಜೆ ಗುರುತಿನ ಬಗ್ಗೆ ತಕ್ಷಣ ಮಿಷನ್ ಡೈರೆಕ್ಟರ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ನಂತರ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಬಹಳಷ್ಟು ಬ್ಯಾಟ್ ಗಳು ಅಂದ್ರೆ ಬಾವಲಿಗಳು ಬರ್ತವೆ. ಈ ಬಾವಲಿಗಳು ನೋಡಕ್ಕೆ ಗಾತ್ರದಲ್ಲಿ ತುಂಬಾನೇ ಚಿಕ್ಕದಾಗಿದ್ದು ನೀಲಿ ಬಣ್ಣವನ್ನ ಹೊಂದಿರ್ತವೆ. ಒಂದು ಬಾವಲಿ ಪ್ರೊಫೆಸರ್ ಹ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಒಬ್ಬ ಸೋಲ್ಜರ್ ಬಂದು ಆ ಬಾವಲಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊತಾನೆ. ನಂತರ ಆ ಸೋಲ್ಜರ್ ನ ದೇಹ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗುತ್ತೆ. ಇಲ್ಲಿ ನಮ್ಗೆ ಈ ಬಾವಲಿಗಳನ್ನ ಫೈರ್ ಬ್ಯಾಟ್ಸ್ ಅಂತಾರೆ ಅಂತ ಗೊತ್ತಾಗುತ್ತೆ. ಈ ಬಾವಲಿಗಳು ಮನುಷ್ಯರನ್ನ ಮುಟ್ಟೋದ್ರಿಂದ ಮನುಷ್ಯರು ಸುಟ್ಟು ಭಸ್ಮ ಆಗ್ತಾರೆ ಅಂತ ಗೊತ್ತಾಗಿ ಎಲ್ಲಾ ಸೋಲ್ಜರ್ಸ್ ಈ ಫೈರ್ ಬ್ಯಾಟ್ಸ್ ಮೇಲೆ ಫೈರಿಂಗ್ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಸ್ನೋ ಅಲ್ಲಿದ್ದಂತ ಒಂದು ದೈತ್ಯ ಪ್ರಾಣಿ ಎದ್ದು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸ್ನೋ ಸ್ಲೈಡ್ ಆಗಿ ಒಂದು ದೊಡ್ಡ ಸ್ನೋ ಅವಲಾಂಚ್ ಕ್ರಿಯೇಟ್ ಆಗುತ್ತೆ. ಈ ಸ್ನೋ ಅವಲಾಂಚ್ ಇಂದ ಸೇಫ್ ಆಗ್ಬೇಕು ಅಂತ ಎಲ್ಲ ಸೋಲ್ಜರ್ಸ್ ಅಲ್ಲಿಂದ ಓಡ್ತಾ ಇರಬೇಕಾದ್ರೆ ಕೆಲವು ಸೋಲ್ಜರ್ಸ್ ಆ ಅವಲಾಂಚ್ ಗೆ ಸಿಲುಕಿ ತಮ್ಮ ಪ್ರಾಣವನ್ನ ಕಳ್ಕೊತಾರೆ. ಬದುಕಿದಂತ ವ್ಯಕ್ತಿಗಳು ಹಾಗೆ ಓಡ್ತಾ ಮುಂದೆ ಬಂದಾಗ ಸರ್ಫೇಸ್ ಮುಗಿದು ಡೆಡ್ ಎಂಡ್ ಬಂದಿರುತ್ತೆ. ಆಗ ಪ್ರೊಫೆಸರ್ ಹ್ಯಾಂಗ್ ತನ್ನ ಮಗಳನ್ನ ಮತ್ತೆ ಹೂಬೈನ ಒಂದು ಹಗ್ಗದಿಂದ ಕಟ್ಟಿ ಅವಲಾಂಚ್ ಇಂದ ಸೇಫ್ ಆಗ್ಬೇಕು ಅಂತ ಕೆಳಗಡೆ ಜಂಪ್ ಮಾಡಿ ಸ್ನೋ ಮೇಲೆ ಸ್ಲೈಡ್ ಮಾಡ್ತಾ ಕೆಳಗ್ ಬೀಳ್ತಾ ಇರ್ತಾರೆ. ಇಲ್ಲಿ ಹಣೆ ಬರ ಕೆಟ್ರೆ ಯಾರಿಂದ ಕೂಡ ಏನು ಮಾಡಕ್ ಆಗಲ್ಲ ಅನ್ನೋದಕ್ಕೆ ಈ ಸೀನೆ ಕಾರಣ. ಯಾಕಂದ್ರೆ ಅವಲಾಂಚ್ ಇಂದ ಸೇಫ್ ಆಗ್ಬೇಕು ಅಂತ ಕೆಳಗಡೆ ಜಂಪ್ ಮಾಡಿ ಸ್ಲೈಡ್ ಮಾಡ್ತಾ ಬೀಳ್ಬೇಕಾದ್ರೆ ಐಸ್ ಇಂದ ಫಾರ್ಮ್ ಆದಂತ ವೆಪನ್ ಮೇಲೆ ಬಿದ್ದು ಕೆಲವು ವ್ಯಕ್ತಿಗಳು ತಮ್ಮ ಪ್ರಾಣವನ್ನ ಕಳ್ಕೊತಾರೆ. ಯಾಂಗ್ಪಿಂಗ್ ಮತ್ತೆ ಹೂಬೈ ಕೂಡ ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಇವರ ಸೊಂಟಕ್ಕೆ ಹಗ್ಗ ಕಟ್ಟಿರೋದ್ರಿಂದ ಒಂದು ಐಸ್ ನ ಸಹಾಯದಿಂದ ನೇತಾಡ್ತಾ ಇರ್ತಾರೆ. ಆದ್ರೆ ಹಗ್ಗ ಕೂಡ ಕಟ್ಟಾಗಿ ತುಂಬಾನೇ ಆಳದಲ್ಲಿರುವಂತ ಒಂದು ಗುಹೆಯೊಳಗೆ ಬೀಳುತ್ತಾರೆ. ಇದಾದ್ಮೇಲೆ ಸ್ವಲ್ಪ ಸಮಯದ ನಂತರದ ಸೀನ್ ಅನ್ನ ತೋರಿಸ್ತಾರೆ. ಈ ಟೀಮ್ ಅಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಕೂಡ ಸತ್ತೋಗ್ತಾರೆ. ಆದ್ರೆ ನಮ್ ಹೀರೋ ಮತ್ತೆ ಹೀರೋಯಿನ್, ಪ್ರೊಫೆಸರ್ ಹ್ಯಾಂಗ್ ಮತ್ತೆ ಹೂಬೈನ ಕ್ಯಾಪ್ಟನ್ ಈ 4 ಜನ ಮಾತ್ರ ಸರ್ವೈವ್ ಆಗ್ತಾರೆ. ನಂತರ ಬೇರೆ ಯಾರಾದ್ರೂ ಬದುಕಿರಬಹುದು ಅಂತ ಕೂಗ್ತಾ ಇರ್ಬೇಕಾದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕಂದ್ರೆ ಅಷ್ಟು ಮೇಲಿಂದ ಕೆಳಗ್ ಬಿದ್ರೆ ಯಾರು ಬದುಕ್ತಾರೆ ಅಂತ ನೀವೇ ಹೇಳಿ. ಆದ್ರೆ ಈ 4 ಜನ ಹೇಗ್ ಬದುಕಿದ್ರು
ಬಂದವರು ಅಂತ ಮುಂದೆ ಗೊತ್ತಾಗುತ್ತೆ. ನಂತರ ಆ ಗುಹೆಯಿಂದ ಹೊರ ಹೋಗ್ಬೇಕು ಅಂತ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ವಿಶೇಷವಾದಂತ ಸ್ಟ್ರಕ್ಚರ್ ಕಾಣಿಸುತ್ತೆ. ಪ್ರೊಫೆಸರ್ ರ್ಯಾಂಗ್ ಆ ಸ್ಟ್ರಕ್ಚರ್ ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಯಾಕಂದ್ರೆ ಪ್ರೊಫೆಸರ್ ರ್ಯಾಂಗ್ ಬಹಳಷ್ಟು ವರ್ಷಗಳಿಂದ ಈ ಸ್ಟ್ರಕ್ಚರ್ ಅನ್ನೇ ಹುಡುಕ್ತಾ ಇದ್ದ. ಈ ಸ್ಟ್ರಕ್ಚರ್ ಗೆ ಡೀಮನ್ ಟವರ್ ಅಂತ ಕರೀತಾರೆ. ಈ ಡೀಮನ್ ಟವರ್ ಹತ್ರ ಬರ್ತಿದ್ದಂಗೆ ಪ್ರೊಫೆಸರ್ ಅಲ್ಲೇ ಇದ್ದಂತ ಒಂದು ಕ್ಯಾಂಡಲ್ ಅನ್ನ ಹಚ್ತಾನೆ. ಇದೆಲ್ಲ ನೋಡ್ತಾ ಇದ್ರೆ ಪ್ರೊಫೆಸರ್ ಗೆ ಡೀಮನ್ ಟವರ್ ಬಗ್ಗೆ ಮುಂಚೆಯಿಂದನೂ ಗೊತ್ತು ಅನ್ನೋ ವಿಷಯ ನಮ್ಗೆ ಗೊತ್ತಾಗುತ್ತೆ. ನಂತರ ಪ್ರೊಫೆಸರ್ ತನ್ನ ಮಗಳು ಯಾಂಗ್ ಪಿಂಗ್ ಮತ್ತೆ ಹೂಬೈ ಇಬ್ರನ್ನು ಕೂಡ ಆ ಡೀಮನ್ ಟವರ್ ಒಳಗಡೆ ಕಳಿಸ್ತಾನೆ. ಇಬ್ರು ಡೀಮನ್ ಟವರ್ ಒಳಗಡೆ ಬರ್ತಿದ್ದಂಗೆ ಅದರಲ್ಲಿ ಒಂದು ಪೋರ್ಟಲ್ ತರ ಓಪನ್ ಆಗಿ ಸೂರ್ಯನ ತರ ಬೆಳಕು ಬರೋಕೆ ಶುರು ಆಗುತ್ತೆ. ಜೊತೆಗೆ ಆ ಪೋರ್ಟಲ್ ಇಂದ ಕೆಲವು ಕ್ರಿಯೇಚರ್ ಗಳು ಕೂಡ ಹೊರ ಬರ್ತವೆ. ಅದು ಅಲ್ಲದೆ ಈ ಡೀಮನ್ ಟವರ್ ಸುತ್ತಮುತ್ತ ಇದ್ದಂತ ಕೆಲವು ಆತ್ಮಗಳು ಕೂಡ ಮತ್ತೆ ಜೀವಂತವಾಗ್ತಾ ಇರ್ತವೆ. ಹೂಬೈನ ಲೀಡರ್ ಈ ಎಲ್ಲ ದೃಶ್ಯವನ್ನ ನೋಡಿ ಉರಿತಿದ್ದಂತ ಕ್ಯಾಂಡಲ್ ಅನ್ನ ಆರಿಸ್ತಾನೆ. ನಂತರ ಹೂಬೈಗೆ ಈ ಪ್ರೊಫೆಸರ್ ಇದೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದಾನೆ. ಗೋಸ್ಟ್ಲಿ ಟ್ರೈಬ್ ನ ಮತ್ತೆ ಜೀವಂತ ಮಾಡೋಕೆ ಇದು ಯಾವುದೋ ಒಂದು ರಿಚುವಲ್ ಅನ್ಸುತ್ತೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕೆಲವು ಫೈರ್ ಬ್ಯಾಟ್ಸ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಈ 4 ಜನ ಅಲ್ಲಿಂದ ಓಡೋಕ್ ನೋಡ್ತಾರೆ. ಆದ್ರೆ ಈ ಫೈರ್ ಬ್ಯಾಟ್ಸ್ ಇವರ ಹಿಂದೆ ಬಿದ್ದಿರೋದ್ರಿಂದ ಹೂಬೈನ ಲೀಡರ್ ನೀವೆಲ್ಲ ಇಲ್ಲಿಂದ ಆದಷ್ಟು ಬೇಗ ಹೋಗ್ಬಿಡಿ, ಈ ಫೈರ್ ಬ್ಯಾಟ್ ಗಳನ್ನ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅವುಗಳನ್ನ ಶೂಟ್ ಮಾಡ್ತಾ ಸಾಯಿಸ್ತಾ ಇರ್ತಾನೆ. ಈ 3 ಜನ ಅಲ್ಲಿಂದ ಓಡ್ಕೊಂಡು ಒಂದು ಗುಹೆ ಒಳಗೆ ಬಂದಾಗ ಈ ಕಡೆ ಹೂಬೈನ ಲೀಡರ್ ಒಂದು ಗ್ರೆನೇಡ್ ಬ್ಲಾಸ್ಟ್ ಮಾಡಿ ಎಲ್ಲಾ ಫೈರ್ ಬ್ಯಾಟ್ ಗಳನ್ನ ಸಾಯಿಸ್ತಾನೆ. ಜೊತೆಗೆ ಅವನು ಕೂಡ ಸತ್ತೋಗ್ತಾನೆ. ನಂತರ ಬದುಕಿದಂತ ಕೆಲವು ಫೈರ್ ಬ್ಯಾಟ್ಸ್ ಈ 3 ಜನರನ್ನ ಫಾಲೋ ಮಾಡ್ಕೊಂಡು ಗುಹೆ ಒಳಗೇನೆ ಬರ್ತವೆ. ಇದಾದ್ಮೇಲೆ ಈ 3 ಜನ ಫೈರ್ ಬ್ಯಾಟ್ಸ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಮುಂದೆ ದಾರಿ ಇಲ್ದೆ ಡೆಡ್ ಎಂಡ್ ಬಂದಿರುತ್ತೆ. ಆಗ ಒಂದು ಫೈರ್ ಬ್ಯಾಟ್ ಬಂದು ಹೂಬೈನ ಅಟ್ಯಾಕ್ ಮಾಡಿದಾಗ ಅವನ ಮೈ ಸುಡ್ತಾ ಇರಬೇಕಾದ್ರೆ ಯಾಂಗ್ ಪಿಂಗ್ ಅವನನ್ನ ತಕೊಂಡು ಡೆಡ್ ಎಂಡ್ ಇಂದ ನೀರೊಳಗೆ ಜಂಪ್ ಮಾಡ್ತಾಳೆ. ನೀರಲ್ಲಿ ಜಂಪ್ ಮಾಡಿದ್ಮೇಲೆ ಇವರು ಸೇಫ್ ಅಂತ ಅನ್ಕೊಂಡ್ರೆ ನೀರೊಳಗೂ ಕೂಡ ಕೆಲವು ಡೆಡ್ಲಿ ಕ್ರಿಯೇಚರ್ ಗಳು ಓಡಾಡ್ತಾ ಇರ್ತವೆ. ಕೆಲವು ಸಮಯದ ನಂತರ ಒಂದು ಡೆಡ್ಲಿ ಕ್ರಿಯೇಚರ್ ಬಂದು ಯಾಂಗ್ ಪಿಂಗ್ ನ ಹಿಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಈ ಕಡೆ ಹೂಬೈ ಕೂಡ ನೀರಿಂದ ಆಚೆ ಬಂದು ಆಸ್ಪತ್ರೆಗೆ ಬಂದಾಗ ಅವನಿಗೆ ಆದಂತ ಗಾಯಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಇವರು ಹೋದಂತ ಟೀಮ್ ಅಲ್ಲಿ ಹೂಬೈ ಮಾತ್ರ ಬದುಕಿರ್ತಾನೆ. ಅದಕ್ಕೆ ಈ ಮಿಷನ್ ಡೈರೆಕ್ಟರ್ ಹೂಬೈನ ತುಂಬಾನೇ ಕೇರ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಈ ಮಿಷನ್ ಅಲ್ಲಿ ಏನೆಲ್ಲ ಆಯ್ತು ಏನೆಲ್ಲ ನೋಡಿದ್ರು ಅಂತ ಗೊತ್ತಿರೋದು ಹೂಬೈಗೆ ಮಾತ್ರ. ಇದಾದ್ಮೇಲೆ ನಮ್ಗೆ ಕೆಲವು ತಿಂಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಹೂಬೈ ತನ್ನ ಕೆಲಸವನ್ನ ಬಿಟ್ಟು ಒಂದು ಲೈಬ್ರರಿ ಅಟೆಂಡರ್ ಕೆಲಸ ಹುಡ್ಕೊಂಡು ಬೇರೆ ನಗರಕ್ಕೆ ಬರ್ತಾ ಇರ್ತಾನೆ. ಲೈಬ್ರರಿಯನ್ ಬಂದು ಹೂಬೈನ ಪಿಕ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಿಷನ್ ಡೈರೆಕ್ಟರ್ ಮತ್ತೆ ಕೆಲವು ವ್ಯಕ್ತಿಗಳು ಬಂದು ಹೂಬೈನ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಹೂಬೈಯ ಕೆಲಸನ ಬಿಟ್ಟಿರೋದ್ರಿಂದ ಆ ಮಿಷನ್ ಬಗ್ಗೆ ಕೆಲವು ಮಾಹಿತಿಗಳು ಬೇಕಾಗಿರ್ತವೆ. ಆದ್ರೆ ಆ ಸ್ಟೇಷನ್ ಅಲ್ಲಿ ಇವರಿಗೆ ಹೂಬೈ ಸಿಗೋದಿಲ್ಲ. ಇವರು ಬರೋದಕ್ಕಿಂತ ಮುಂಚೆನೆ ಲೈಬ್ರರಿಯನ್ ಬಂದು ಹೂಬೈನ ಕರ್ಕೊಂಡು ಹೋಗಿರ್ತಾನೆ. ಈ ಲೈಬ್ರರಿಯನ್ ಹೆಸರು ಮಿಸ್ಟರ್ ವ್ಯಾಂಗ್ ಅಂತ. ನಂತರ ಮಿಸ್ಟರ್ ವ್ಯಾಂಗ್ ಹೂಬೈನ ಕರ್ಕೊಂಡು ಒಂದು ರೆಸ್ಟೋರೆಂಟ್ ಗೆ ಡಿನ್ನರ್ ಮಾಡೋಕೆ ಅಂತ ಹೋದಾಗ ಹೂಬೈನ ಹಳೆ ಸ್ನೇಹಿತ ಅದೇ ರೆಸ್ಟೋರೆಂಟ್ ಅಲ್ಲಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇಬ್ರು ಬಹಳಷ್ಟು ವರ್ಷಗಳ ನಂತರ ಸಿಕ್ಕಿರೋದ್ರಿಂದ ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ನಮ್ಗೆ ಬ್ಯೂರೋ 749 ತೋರಿಸ್ತಾರೆ. ಅಂದ್ರೆ ಹೂಬೈ ಮುಂಚೆ ಕೆಲಸ ಮಾಡ್ತಿದ್ದಂತ ಒಂದು ಸಂಸ್ಥೆ. ಇವರಿಗೆ ಒಂದು ಹಳೆ ಕಾಫಿನ್ ಸಿಕ್ಕಿರುತ್ತೆ. ಅದರಲ್ಲಿ ಯಾಂಗ್ ಪಿಂಗ್ ಇನ್ನು ಜೀವಂತವಾಗಿರ್ತಾಳೆ. ಆದ್ರೆ ಅವಳಿಗೆ ಹಳೆ ವಿಷಯ ಯಾವುದು ಕೂಡ ನೆನಪಿರೋದಿಲ್ಲ. ಆನ್ ಅದರ್ ಸೈಡ್ ಪ್ರೊಫೆಸರ್ ರ್ಯಾಂಗ್ ಕೂಡ ಜೀವಂತವಾಗಿರೋ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಪ್ರೊಫೆಸರ್ ರ್ಯಾಂಗ್ ಆಕ್ಸಿಡೆಂಟ್ ಆಗಿರೋ ಜಾಗದಿಂದ ಸುಮಾರು 1200 ಮೈಲ್ಸ್ ದೂರದಲ್ಲಿ ಸಿಕ್ಕಿರ್ತಾರೆ. ನಂತರ ಸೀನ್ ಕಟ್ ಆಗಿ ಒಂದು ಸಿಟಿಯನ್ನ ತೋರಿಸ್ತಾರೆ. ಈ ಸಿಟಿ ಮೇಲೆ ಕೆಲವು ಕ್ರಿಯೇಚರ್ ಗಳು ಬಂದು ಅಟ್ಯಾಕ್ ಮಾಡಿರೋದ್ರಿಂದ ಎಂಟೈರ್ ಸಿಟಿನೇ ಹಾಳಾಗಿರುತ್ತೆ. ಒಂದೇ ಒಂದು ವ್ಯಕ್ತಿ ಕೂಡ ಆ ಸಿಟಿಯಲ್ಲಿ ಇರೋದಿಲ್ಲ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಪ್ರೊಫೆಸರ್ ರ್ಯಾಂಗ್ ಮಿಷನ್ ಡೈರೆಕ್ಟರ್ ಗೆ ಕೆಲವು ವಿಷಯಗಳನ್ನ ತಿಳಿಸ್ತಾನೆ. ಅದೇನಂದ್ರೆ ಪ್ರೊಫೆಸರ್ ರ್ಯಾಂಗ್ ಡೀಮನ್ ಟವರ್ ಅಲ್ಲಿ ಒಂದು ಪೋರ್ಟಲ್ ಓಪನ್ ಮಾಡಿದಾಗ ಕೆಲವು ಬೇರೆ ಪ್ರಪಂಚದ ಕ್ರಿಯೇಚರ್ ಗಳು ಭೂಮಿಗೆ ಬಂದು ಕೆಲವು ಸಿಟಿಗಳನ್ನ ನಾಶ ಮಾಡಿರ್ತವೆ. ಆಟ್ ಎನಿ ಕಾಸ್ಟ್ ಆ ಕ್ರಿಯೇಚರ್ ಗಳನ್ನ ತಡಿಲೇಬೇಕು, ಇಲ್ಲಾಂದ್ರೆ ಇಡೀ ಪ್ರಪಂಚನೇ ನಾಶ ಆಗ್ಬೋದು ಅಂತ ಹೇಳ್ತಾನೆ. ಈ ಕಡೆ ಹೂಬೈ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಪ್ರೊಫೆಸರ್ ರ್ಯಾಂಗ್ ಬರೆದಿರುವಂತ ಕೆಲವು ಪುಸ್ತಕಗಳು ಸಿಗ್ತವೆ. ಹೂಬೈ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಆ ಪುಸ್ತಕಗಳನ್ನ ಓದಬೇಕಾದ್ರೆ ಪ್ರೊಫೆಸರ್ ರ್ಯಾಂಗ್ ಗೆ ಆ ಜಾಗದ ಬಗ್ಗೆ ಮುಂಚೆಯಿಂದಾನು ಗೊತ್ತಿತ್ತು. ಆದ್ರೂ ನಮ್ಮ ಹತ್ರ ಯಾಕೆ ಸುಳ್ಳು ಹೇಳಿದ್ರು, ಆ ಡೀಮನ್ ಟವರ್ಗೂ ಪ್ರೊಫೆಸರ್ಗೂ ಏನ್ ಸಂಬಂಧ ಇದೆ ಅನ್ನೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಶುರು ಮಾಡ್ತಾನೆ. ಹೂಬೈ ಪ್ರೊಫೆಸರ್ ನ ಕೆಲವು ರಿಸರ್ಚ್ ಪೇಪರ್ ಗಳನ್ನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಇವನ ಬೆನ್ನಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಫೈರ್ ಬ್ಯಾಟ್ ಗಳು ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಬೆಂಕಿ ಹತ್ಕೊಳ್ತಾ ಇತ್ತೋ ಅದೇ ರೀತಿ ಈ ಬೆಂಕಿ ಕೂಡ ಹತ್ಕೊಂಡಿರುತ್ತೆ. ಇದನ್ನ ನೋಡಿ ಹೂಬೈನ ಫ್ರೆಂಡ್ ಬಂದು ಆ ಬೆಂಕಿನ ಆರಿಸೋ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಹೂಬೈ ಅವನನ್ನ ದೂರ ತಳ್ಳಿ ತನ್ನ ಶಕ್ತಿಯಿಂದ ಅಲ್ಲಿರುವಂತ ವಸ್ತುಗಳನ್ನ ಗಾಳಿಯಲ್ಲಿ ಹಾರಿಸ್ತಾ ಇರ್ತಾನೆ. ಹೂಬೈಗೆ ಈ ಶಕ್ತಿ ಹೇಗ್ ಬಂತು ಅಂದ್ರೆ ಡೀಮನ್ ಟವರ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಫೈರ್ ಬ್ಯಾಟ್ ಗಳು ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿರ್ತವೆ. ಆಗ ಈ ಗೋಸ್ಟ್ಲಿ ಟ್ರೈಬ್ ನ ಶಕ್ತಿ ಕೂಡ ಇವನಿಗೆ ಸಿಕ್ಕಿರುತ್ತೆ. ನಂತರ ಮಿಸ್ಟರ್ ವ್ಯಾಂಗ್ ಬಂದು ತನ್ನ ಶಕ್ತಿಯಿಂದ ಗಾಳಿಯಲ್ಲಿ ತೇಲಾಡ್ತಾ ಇದ್ದಂತ ವಸ್ತುಗಳನ್ನ ನೆಲದ ಮೇಲೆ ಇಟ್ಟು ಹೂಬೈನು ಕೂಡ ಸರಿ ಮಾಡ್ತಾನೆ. ಹೂಬೈ ಮಿಸ್ಟರ್ ವ್ಯಾಂಗ್ ನ ಶಕ್ತಿ ನೋಡಿ ಯಾರ್ ನೀವು, ನನಗೆ ಯಾಕೆ ಹೀಗಾಯ್ತು ಅಂತ ಕೇಳಿದಾಗ ಮಿಸ್ಟರ್ ವ್ಯಾಂಗ್ ಕೂಡ ತನ್ನ ಶಕ್ತಿಯಿಂದ ಲೈಬ್ರರಿಯನ್ನ ಒಂದು ವಾಲ್ಟ್ ಆಗಿ ಚೇಂಜ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಮಿಸ್ಟರ್ ವ್ಯಾಂಗ್ ಸಾಮಾನ್ಯ ಲೈಬ್ರರಿಯನ್ ಆಗಿರಲ್ಲ, ಬದಲಿಗೆ ಒಂದು ವಾಲ್ಟ್ ನ ಕೀಪರ್ ಆಗಿರ್ತಾನೆ. ನಂತರ ಮಿಸ್ಟರ್ ವ್ಯಾಂಗ್ ಹೂಬೈಗೆ ಹೇಳ್ತಾನೆ, ಸಾವಿರಾರು ವರ್ಷಗಳ ಹಿಂದೆ ಏಲಿಯನ್ಸ್ ಈ ಭೂಮಿಗೆ ಬಂದು ವಾಸ ಮಾಡೋಕೆ ಶುರು ಮಾಡಿದ್ವು. ಮನುಷ್ಯರು ಮತ್ತು ಏಲಿಯನ್ ಗಳು ಈ ಭೂಮಿ ಮೇಲೆ ತುಂಬಾನೇ ಸುಖ ಶಾಂತಿಯಿಂದ ಜೀವಿಸ್ತಾ ಇದ್ವು. ಆದ್ರೆ ಕೆಲವು ಏಲಿಯನ್ ಗಳು ಈ
ಈ ಭೂಮಿನ ಕಂಟ್ರೋಲ್ ಮಾಡಿ ಇಲ್ಲಿನ ಜನಗಳ ಮೇಲೆ ಅಧಿಕಾರ ಸಾಧಿಸಬೇಕು ಅಂತ ಸಾಮಾನ್ಯ ಜನರನ್ನ ಸಾಯಿಸೋಕೆ ಶುರು ಮಾಡುತ್ತವೆ. ಏಲಿಯನ್ಗಳ ಈ ಕೃತ್ಯವನ್ನ ನೋಡಿ ಹೂಬೈನ ಪೂರ್ವಜರು ಈ ಎಲ್ಲ ಏಲಿಯನ್ ಗಳನ್ನ ಸಾಯಿಸೋಕೆ ಶುರು ಮಾಡ್ತಾರೆ. ಏಲಿಯನ್ ಗಳ ಸಂಖ್ಯೆ ಈ ಭೂಮಿ ಮೇಲೆ ಕಮ್ಮಿ ಆಗ್ತಾ ಇದ್ದಂಗೆ ಡೀಮನ್ ಟವರ್ ಇಂದ ಇನ್ನಷ್ಟು ಏಲಿಯನ್ ಗಳು ಈ ಭೂಮಿ ಮೇಲೆ ಬರೋಕ್ ಶುರು ಮಾಡ್ತವೆ. ಆಗ ಹೂಬೈನ ಪೂರ್ವಜರು ಡೀಮನ್ ಟವರ್ ಅಲ್ಲಿರೋ ಪೋರ್ಟಲ್ ಅನ್ನ ತಮ್ಮ ದೇಹಗಳಿಂದ ಕ್ಲೋಸ್ ಮಾಡಿ ನಂತರ ಉಳಿದಂತ ಏಲಿಯನ್ ಗಳನ್ನ ನಾಶ ಮಾಡ್ತಾರೆ. ಆಗ ಕೆಲವು ಏಲಿಯನ್ ಗಳು ಇವರಿಂದ ತಪ್ಪಿಸ್ಕೊಂಡು ಭೂಮಿ ಮೇಲೆನೆ ವಾಸ ಮಾಡೋಕೆ ಶುರು ಮಾಡ್ತವೆ. ಸಮಯ ಕಳೀತಾ ಇದ್ದಂಗೆ ಈ ಏಲಿಯನ್ ಗಳು ಕೂಡ ಮನುಷ್ಯರಂತೆ ಬದಲಾಗಿ ಮನುಷ್ಯರ ಜೊತೆನೆ ವಾಸ ಮಾಡ್ತವೆ. ಮತ್ತೆ ಆ ಡೀಮನ್ ಟವರ್ ಓಪನ್ ಮಾಡಬೇಕು ಅಂದ್ರೆ ಹೂಬೈನ ರಕ್ತ ಬೇಕಾಗಿರೋದ್ರಿಂದ ಪ್ರೊಫೆಸರ್ ರ್ಯಾಂಗ್ ತನ್ನ ಮಗಳ ಜೊತೆ ಹೂಬೈನು ಕೂಡ ಆ ಡೀಮನ್ ಟವರ್ ಒಳಗಡೆ ಕಳಿಸಿರ್ತಾನೆ. ಆ ಟೈಮ್ ಅಲ್ಲಿ ಪೋರ್ಟಲ್ ಓಪನ್ ಆಗಿ ಕೆಲವು ಏಲಿಯನ್ ಗಳು ಈ ಭೂಮಿಗೆ ಬಂದು ಈ ವಾಲ್ಟ್ ಅನ್ನ ಹುಡುಕ್ತಾ ಇರ್ತವೆ. ಯಾಕಂದ್ರೆ ಈ ವಾಲ್ಟ್ ಅಲ್ಲಿ ಒಂದು ವಿಶೇಷವಾದಂತ ಕಫಿನ್ ಇರುತ್ತೆ, ಜೊತೆಗೆ ಈ ಕಫಿನ್ ಗೆ ಒಂದು ವಿಶೇಷವಾದಂತ ಶಕ್ತಿ ಕೂಡ ಇರುತ್ತೆ. ಈ ಸಮಯದಲ್ಲಿ ಏಲಿಯನ್ ಗಳನ್ನ ಸಾಯಿಸೋದು ಅಥವಾ ಏಲಿಯನ್ ಗಳನ್ನ ಮತ್ತೆ ಭೂಮಿಗೆ ತರುವಂತ ಶಕ್ತಿ ಇರೋದು ಕೇವಲ ಹೂಬೈಗೆ ಮಾತ್ರ. ಏಲಿಯನ್ ಗಳ ವಿರುದ್ಧ ಫೈಟ್ ಮಾಡಿ ಹೂಬೈಗೆ ಏನಾದ್ರೂ ಗಾಯಗಳಾದ್ರೆ ಅಥವಾ ಹೂಬೈ ತನ್ನ ಪ್ರಾಣವನ್ನ ಕಳ್ಕೊಂಡ್ರೆ ಈ ಕಫಿನ್ ಮತ್ತೆ ಅವನನ್ನ ಜೀವಂತವಾಗಿ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ. ಏಲಿಯನ್ ಗಳು ಮತ್ತೆ ಭೂಮಿಗೆ ಬಂದಿರೋ ವಿಷಯ ಮಿಸ್ಟರ್ ವ್ಯಾಂಗ್ ಗೆ ಗೊತ್ತಾಗಿ ಹೂಬೈಗೆ ಯಾವ್ದಾದ್ರು ಸಂಕಟ ಎದುರಾಗಬಹುದು ಅಂತ ತನ್ನ ಲೈಬ್ರರಿಯಲ್ಲಿ ಕೆಲಸಕ್ಕೆ ಅಂತ ಕರೆದಿರ್ತಾನೆ. ಈ ಕಡೆ ಪ್ರೊಫೆಸರ್ ರ್ಯಾಂಗ್ ಬ್ಯೂರೋ 749 ಇಂದ ತಪ್ಪಿಸ್ಕೊಂಡು ಮತ್ತೆ ಡೀಮನ್ ಟವರ್ ಕಡೆ ಹೋಗ್ತಾನೆ. ಈ ವಿಷಯ ಮಿಷನ್ ಡೈರೆಕ್ಟರ್ ಗೆ ಗೊತ್ತಾಗಿ ಒಬ್ಬ ವ್ಯಕ್ತಿಯನ್ನ ನೋಡ್ಕೊಳಕ್ ಆಗಲ್ವಾ ನಿಮ್ಗೆ ಅಂತ ಬೈತಾ ಇರಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ನನ್ನ ಹೆಸರು ಶೆರ್ಲಿ ಅಂತ, ನಮ್ ತಂದೆ ಪ್ರೊಫೆಸರ್ ರ್ಯಾಂಗ್ ಮತ್ತೆ ಡೀಮನ್ ಟವರ್ ಕಡೆ ಹೋಗಿದ್ದಾರೆ, ಅವರನ್ನ ಆದಷ್ಟು ಬೇಗ ಹುಡುಕಿ, ಜೊತೆಗೆ ಹೂಬೈ ಅನ್ನೋ ಹುಡುಗನನ್ನು ಕೂಡ ಹುಡುಕಿ ನನ್ ಮುಂದೆ ತನ್ನಿ ಅಂತ ಹೇಳ್ತಾಳೆ. ಆಗ ಮಿಷನ್ ಡೈರೆಕ್ಟರ್ ತುಂಬಾ ಕಷ್ಟಪಟ್ಟು ಹೂಬೈನ ಹುಡುಕಿ ಶೆರ್ಲಿ ಹೇಳಿದಂತ ಎಲ್ಲಾ ವಿಷಯಗಳನ್ನ ತಿಳಿಸ್ತಾನೆ. ಆಗ ಹೂಬೈ ಹೇಳ್ತಾನೆ, ನಾನಾ ಎಲ್ಲಾ ಕೆಲಸವನ್ನ ಬಿಟ್ಟಿದ್ದೀನಿ, ನಂಗೆ ಮತ್ತೆ ಅದೇ ಕೆಲಸ ಶುರು ಮಾಡೋಕೆ ಇಷ್ಟ ಇಲ್ಲ, ದಯವಿಟ್ಟು ನಂಗೆ ಫೋರ್ಸ್ ಮಾಡಬೇಡಿ ಅಂತ. ಆಗ ಮಿಷನ್ ಡೈರೆಕ್ಟರ್ ಹೇಳ್ತಾನೆ, ಶೆರ್ಲಿ ಅನ್ನೋ ಹುಡುಗಿ ಕಾಲ್ ಮಾಡಿ ಪ್ರೊಫೆಸರ್ ರ್ಯಾಂಗ್ ನನ್ನ ತಂದೆ, ಅವರನ್ನ ಹುಡುಕಿ ತರೋದಲ್ದೆ ನಿನ್ನೂ ಕೂಡ ಕರ್ಕೊಂಡ್ ಬರೋಕೆ ಹೇಳಿದಾಳೆ ಅಂತ ಅವಳ ಫೋಟೋವನ್ನ ತೋರಿಸ್ತಾನೆ. ಹೂಬೈ ಆ ಫೋಟೋನ ನೋಡಿ ಶಾಕ್ ಆಗ್ತಾನೆ, ಯಾಕಂದ್ರೆ ಆ ಫೋಟೋದಲ್ಲಿರೋದು ಯಾಂಗ್ ಪಿಂಗ್. ಈ ಒಂದು ಸಂದರ್ಭದಲ್ಲಿ ಹೂಬೈಗೆ ಸುಮಾರು ಪ್ರಶ್ನೆಗಳು ಕಾಡೋಕ್ ಶುರು ಆಗ್ತವೆ. ಅಂದ್ರೆ ಯಾಂಗ್ ಪಿಂಗ್ ಗೆ ಒಂದು ಕ್ರಿಯೇಚರ್ ಹಿಡ್ಕೊಂಡು ಹೋದ್ರು ಕೂಡ ಹೇಗ್ ಬದುಕಿದಾಳೆ, ನನ್ನ ಹೆಸರು ಶೆರ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾಳೆ, ನನ್ನನ್ನ ಯಾಕೆ ಜೊತೆ ಕರ್ಕೊಂಡ್ ಬರೋಕ್ ಹೇಳಿದಾಳೆ ಅಂತ ಕೆಲವು ಪ್ರಶ್ನೆಗಳು ಕಾಡ್ತಾ ಇರ್ತವೆ. ಅದಕ್ಕೆ ಮಿಸ್ಟರ್ ವ್ಯಾಂಗ್ ಹತ್ರ ಬಂದು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಮಿಸ್ಟರ್ ವ್ಯಾಂಗ್ ನೀನ್ ಹೋಗೋದು ಬೇಡ, ಇದು ನಿಂಗೆ ಅಂತ ಸೆಟ್ ಮಾಡಿರೋ ಟ್ರ್ಯಾಪ್ ಇರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಹೂಬೈ, ನಾನು ಯಾಂಗ್ ಪಿಂಗ್ ನ ಪ್ರೀತಿಸ್ತಾ ಇದ್ದೀನಿ, ಅವಳ ಜೊತೆ ಏನಾಗಿದೆ ಅಂತ ನಾನು ತಿಳ್ಕೋಬೇಕು ಅಂತ ಹೇಳಿದಾಗ ಮಿಸ್ಟರ್ ವ್ಯಾಂಗ್ ಸರಿ, ಆದ್ರೆ ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಪರ್ಮಿಷನ್ ಕೊಡ್ತಾನೆ. ನಂತರ ಹೂಬೈ ಅಲ್ಲಿಂದ ಹೋಗ್ಬೇಕಾದ್ರೆ ತನ್ನ ಫ್ರೆಂಡ್ ಫ್ಯಾಟಿ ವ್ಯಾಂಗ್ ಗೆ ಬಾಯ್ ಅಂತ ಹೇಳ್ತಾನೆ. ಆದ್ರೆ ಫ್ಯಾಟಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಇಬ್ರು ಶೆರ್ಲಿ ಇರೋ ಲೊಕೇಶನ್ ಗೆ ಹೋಗ್ತಾರೆ. ನಂತರ ಇಬ್ರು ಶೆರ್ಲಿ ಇರೋ ಲೊಕೇಶನ್ ಗೆ ಬಂದಾಗ ಹೂಬೈ ಬಹಳಷ್ಟು ಎಕ್ಸ್ಪ್ಲೋಸಿವ್ ಮತ್ತೆ ವೆಪನ್ ಗಳು ಇರೋದನ್ನ ಗಮನಿಸ್ತಾನೆ. ಇದಾದ್ಮೇಲೆ ಹೂಬೈ ಶೆರ್ಲಿಗೆ ನಿಂಗೆ ಏನಾಗಿದೆ, ಆ ಕ್ರಿಯೇಚರ್ ಇಂದ ಮತ್ತೆ ಹೇಗ್ ಜೀವಂತವಾಗಿ ಬಂದೆ, ಶೆರ್ಲಿ ಅಂತ ನಿನ್ನ ಹೆಸರು ಯಾಕೆ ಚೇಂಜ್ ಮಾಡ್ಕೊಂಡಿದೀಯಾ, ನಿಂಗೆ ಹಳೆ ವಿಷಯ ಯಾವ್ದು ನೆನ್ಪಿಲ್ವಾ ಅಂತ ಕೆಲವು ಪ್ರಶ್ನೆಗಳು ಮಾಡ್ತಾನೆ. ಅದಕ್ಕೆ ಶೆರ್ಲಿ, ನಂಗೆ ಯಾವ್ದು ನೆನ್ಪಿಲ್ಲ, ನನ್ ತಂದೆನ ಹುಡುಕೋಕೆ ನಿಮ್ಮ ಅವಶ್ಯಕತೆ ಇದೆ ಅನ್ನಿಸ್ತು, ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಆಗ ಚೆಂಡೋಂಗ್ ಅನ್ನೋ ವ್ಯಕ್ತಿ ಬಂದು, ನಾನು ಈ ಮಿಷನ್ ಲೀಡರ್, ಪ್ರೊಫೆಸರ್ ರ್ಯಾಂಗ್ ಕಾಣೆಯಾದಂತ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗಿದೆ, ಅದಕ್ಕೆ ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಒಂಟೆಗಳನ್ನ ತಕೊಂಡು ಆ ಲೊಕೇಶನ್ ಗೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಹೂಬೈ ಶೆರ್ಲಿಗೆ ಮತ್ತೆ ಕೇಳ್ತಾನೆ, ನಾನ್ ಯಾರು ಅಂತ ನಿಜವಾಗ್ಲೂ ನಿಂಗೆ ನೆನ್ಪಿಲ್ವಾ ಅಂತ. ಅದಕ್ಕೆ ಶೆರ್ಲಿ ಹೇಳ್ತಾಳೆ, ನಂಗೆಲ್ಲ ನೆನ್ಪಿದೆ, ನೀನ್ ಯಾರು, ನಿನ್ನ ಮತ್ತೆ ಯಾಂಗ್ ಪಿಂಗ್ ಮಧ್ಯೆ ಏನಿತ್ತು ಅಂತ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರಬಹುದು, ಶೆರ್ಲಿ ಮತ್ತೆ ಯಾಂಗ್ ಪಿಂಗ್ ಇಬ್ರು ಒಬ್ರೆ ಅಂತ, ಆದ್ರೆ ಇಬ್ರು ಬೇರೆ ಬೇರೆ ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹೀಗೆ ಅವರು ಒಂದು ಮರುಭೂಮಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮರುಳಿನ ಪ್ರವಾಹಕ್ಕೆ ಸಿಲುಕಿ ಒದ್ದಾಡ್ತಾ ಇರ್ತಾರೆ. ಆದ್ರೂ ಹೇಗೋ ಈ ಪ್ರವಾಹದಿಂದ ಪಾರಾಗಿ ಪ್ರೊಫೆಸರ್ ರ್ಯಾಂಗ್ ಕಾಣೆಯಾಗಿದ್ದಂತ ಲೊಕೇಶನ್ ಗೆ ಬಂದು ನೋಡಿದಾಗ ಈ ಟೀಮ್ ಅಲ್ಲಿದ್ದಂತ 4 ಜನ ಮಿಸ್ಸಿಂಗ್ ಇರ್ತಾರೆ. ಈ 4 ಜನರಲ್ಲಿ ಹೂಬೈನ ಫ್ರೆಂಡ್ ಫ್ಯಾಟಿ ಕೂಡ ಇರೋದ್ರಿಂದ ಹೂಬೈ ಮತ್ತೆ ಮರುಭೂಮಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಒಬ್ಬ ವ್ಯಕ್ತಿ ಹೂಬೈನ ತಡೆದು ನೀನ್ ಹೋಗುವಂತ ಅವಶ್ಯಕತೆ ಏನೂ ಇಲ್ಲ, ಯಾಕಂದ್ರೆ ಅವರ ಜೊತೆ ಒಂಟೆಗಳು ಇದಾವೆ, ಮನುಷ್ಯರು ದಾರಿ ತಪ್ಪಿದ್ರು ಕೂಡ ಒಂಟೆಗಳು ಯಾವ ಕಾರಣಕ್ಕೂ ದಾರಿಯನ್ನ ತಪ್ಪೋದಿಲ್ಲ, ಅವರನ್ನ ಆ ಒಂಟೆಗಳೇ ಇಲ್ಲಿ ಕರ್ಕೊಂಡ್ ಬರ್ತವೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಈ ಕಡೆ ಕಾಣೆಯಾಗಿದಂತ 4 ಜನರನ್ನ ತೋರಿಸ್ತಾರೆ. ಮರುಭೂಮಿಯಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ದಾರಿ ಕಾಣದೇ ಇದ್ದಾಗ ಈ ಒಂಟೆಗಳು ಯಾವ ಕಡೆ ಹೋಗ್ತಾವೋ ಆ ಕಡೆನೆ ಹೋಗೋಣ ಅಂತ ಪ್ಲಾನ್ ಮಾಡಿ ಒಂಟೆಗಳ ಹಿಂದೆ ಹೋಗ್ತಾ ಇರ್ತಾರೆ. ಆದ್ರೆ ಈ ಮರುಭೂಮಿಯಲ್ಲಿ ಕೆಲವು ಏಲಿಯನ್ ಕ್ರಿಯೇಚರ್ ಗಳು ಬಂದು ಈ 4 ಜನರನ್ನ ತಿನ್ನೋ ಪ್ರಯತ್ನ ಮಾಡ್ತವೆ. ಕೊನೆಗೆ ಈ ಕ್ರಿಯೇಚರ್ 4 ಜನರಲ್ಲಿ ಇಬ್ಬರನ್ನ ತಿಂದೇ ಬಿಡ್ತವೆ. ಬದುಕಿದ್ದಂತ ಫ್ಯಾಟಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಲ್ಲೇ ಇದ್ದಂತ ಒಂದು ಸೈಕಲ್ ತಗೊಂಡು ಆ ಏಲಿಯನ್ ಗಳಿಂದ ತಪ್ಪಿಸ್ಕೊಂಡು ಹೂಬೈ ಮತ್ತೆ ಟೀಮ್ ಇರುವಂತ ಲೊಕೇಶನ್ ಗೆ ಬರ್ತಾರೆ. ಹೂಬೈ ಫ್ಯಾಟಿನ ನೋಡಿ ಖುಷಿಯಿಂದ ಹಗ್ ಮಾಡಿ ಏನಾಗಿದೆ, ಯಾಕೆಷ್ಟು ಹೆದರ್ತಾ ಇದೀಯ ಅಂತ ಕೇಳಿದಾಗ ಫ್ಯಾಟಿ ಹೇಳ್ತಾನೆ, ಮರುಭೂಮಿಯಲ್ಲಿ ಕೆಲವು ಏಲಿಯನ್ ಕ್ರಿಯೇಚರ್ ಗಳು ಬಂದು ನಮ್ಮ ಇಬ್ರು ವ್ಯಕ್ತಿಗಳನ್ನ ಸಾಯಿಸಿ ತಿಂದಿದಾವೆ ಅಂತ. ಅದಕ್ಕೆ ಹೂಬೈ, ನಾವಿಲ್ಲಿರೋದು ಸರಿ ಅಲ್ಲ, ಇಲ್ಲೇ ಇದ್ರೆ ನಮ್ಮಲ್ಲಿ ಯಾರು ಕೂಡ ಜೀವಂತವಾಗಿ ಇರೋಕ್ಕಾಗಲ್ಲ, ಈ ಜಾಗವನ್ನ ಆದಷ್ಟು ಬೇಗ ಖಾಲಿ ಮಾಡಬೇಕು ಅಂತ ಹೇಳಿ ಫ್ಯಾಟಿನ ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾನೆ. ಆಗ ಚೆಂಗ್ ಡೋಂಗ್ ನಾವಿಲ್ಲಿ ಬಂದಿರೋದು
ಹೋಗಿರೋದು ಕೇವಲ ಪ್ರೊಫೆಸರ್ ಯಾಂಗ್ ನ ಹುಡುಕೋಕಲ್ಲ, ಈ ಮಾನ್ಸ್ಟರ್ ಗಳನ್ನ ಸಾಯಿಸೋದು ಕೂಡ ಈ ಮಿಷನ್ ನ ಒಂದು ಭಾಗ ಅಂತ ಹೇಳ್ತಿರ್ಬೇಕಾದ್ರೆ ಕೆಲವು ಮಾನ್ಸ್ಟರ್ ಗಳು ಇವರು ಇದ್ದಂತ ಜಾಗಕ್ಕೆ ಬರ್ತವೆ. ಅದಕ್ಕೆ ಎಲ್ಲಾ ಜನ ತಮ್ಮ ತಮ್ಮ ವೆಪನ್ ಮತ್ತೆ ಎಕ್ಸ್ಪ್ಲೋಸಿವ್ ಗಳನ್ನ ತಗೊಂಡು ಈ ಏಲಿಯನ್ ಗಳ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಎಲ್ಲರೂ ಏಲಿಯನ್ ವಿರುದ್ಧ ಫೈಟ್ ಮಾಡ್ತಾ ಇರಬೇಕಾದ್ರೆ ಶೆರ್ಲಿ ಮಾತ್ರ ಅಲ್ಲೇ ಇದ್ದಂತ ಒಂದು ಬಿಲ್ಡಿಂಗ್ ಒಳಗಡೆ ಓಡೋಗ್ತಾಳೆ. ಅವಳನ್ನ ನೋಡಿದಂತ ಹೂಬಾಯ್ ಕೂಡ ಶೆರ್ಲಿ ಹಿಂದೆನೆ ಓಡೋಗ್ತಾನೆ. ಇಬ್ರು ಆ ಬಿಲ್ಡಿಂಗ್ ಒಳಗಡೆ ಬಂದ್ಮೇಲೆ ಶೆರ್ಲಿ ಒಂದು ಸುರಂಗದೊಳಗೆ ಹೋಗ್ತಾಳೆ. ಶೆರ್ಲಿ ಆ ಸುರಂಗದೊಳಗೆ ಹೋಗಿರೋದ್ ನೋಡಿ ಹೂಬಾಯ್ ಕೂಡ ಸುರಂಗದೊಳಗೆ ಇಳಿತಾನೆ. ಈ ಕಡೆ ಹೊರಗೆ ಮತ್ತೆ ಬಹಳಷ್ಟು ಏಲಿಯನ್ ಕ್ರಿಯೇಚರ್ ಗಳು ಬಂದಾಗ ಎಲ್ಲರೂ ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಆ ಏಲಿಯನ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಈ ಅಟ್ಯಾಕ್ ಇಂದ ಕೆಲವು ಏಲಿಯನ್ ಗಳು ಸತ್ರೆ ಇನ್ನು ಬದುಕಿದ್ದಂತ ಏಲಿಯನ್ ಗಳು ಈ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಹೊರಗಡೆ ಇದ್ದಂತ ಎಲ್ಲಾ ಜನ ಏಲಿಯನ್ ವಿರುದ್ಧ ಫೈಟ್ ಮಾಡ್ತಾ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾರೆ. ಈ ಕಡೆ ಹೂಬಾಯ್ ಆ ಟನಲ್ ಇಂದ ಒಳಗಡೆ ಬಂದಾಗ ಅದು ಮಿಸ್ಟರ್ ವ್ಯಾಂಗ್ ತೋರಿಸಿದಂತ ವಾಲ್ಟ್ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗ್ತಾನೆ. ಅಂದ್ರೆ ಏಲಿಯನ್ ಗಳು ಈ ವಾಲ್ಟ್ ಅನ್ನ ಹುಡುಕಿ ಇದರ ರಕ್ಷಣೆ ಮಾಡ್ತಿದ್ದಂತ ಮಿಸ್ಟರ್ ವ್ಯಾಂಗ್ ನ ಸಾಯಿಸಿರ್ತವೆ. ಹೂಬಾಯ್ ವಾಲ್ಟ್ ಹತ್ರ ಬಂದು ಶೆರ್ಲಿ ಅಂತ ಕೂಗ್ತಾ ಇರಬೇಕಾದ್ರೆ ಒಂದು ಏಲಿಯನ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸುತ್ತೆ. ಆಗ ಶೆರ್ಲಿ ಬಂದು ಆ ಏಲಿಯನ್ ಕ್ರಿಯೇಚರ್ ನ ತೊಡೆದು ತನ್ನ ಪವರ್ ಇಂದ ಹೂಬಾಯ್ನ ಆ ಕಫಿನ್ ಒಳಗಡೆ ಹಾಕಿ ನಾನ್ ಬರೋವರೆಗೂ ನನ್ಗೋಸ್ಕರ ಕಾಯ್ತಾ ಇರೋ ಅಂತ ಹೇಳಿ ಅಲ್ಲಿಂದ ಟೆಲಿಪೋರ್ಟ್ ಆಗ್ತಾಳೆ. ನಾನು ನಿಮ್ಗೆ ಮುಂಚೆನೆ ಹೇಳಿರೋ ಹಾಗೆ ಈ ಕಫಿನ್ ಗೆ ಒಂದು ವಿಶೇಷ ಶಕ್ತಿ ಇರೋದ್ರಿಂದ ಹೂಬಾಯ್ ಮತ್ತೆ ಜೀವಂತವಾಗ್ತಾನೆ. ಜೊತೆಗೆ ಇವನಿಗೆ ಆದಂತ ಗಾಯಗಳು ಕೂಡ ವಾಸಿಯಾಗ್ತವೆ. ನಂತರ ಹೂಬಾಯ್ ಈ ಕಫಿನ್ ಇಂದ ಟೆಲಿಪೋರ್ಟ್ ಆಗಿ ಆ ಡಿಮನ್ ಟವರ್ ಹತ್ರ ಬರ್ತಾನೆ. ಬೇಸಿಕಲಿ ಹೂಬಾಯ್ ಭೂತಕಾಲಕ್ಕೆ ಟೆಲಿಪೋರ್ಟ್ ಆಗಿರ್ತಾನೆ. ಹೂಬಾಯ್ ಮತ್ತೆ ಯಾಂಗ್ಪಿಂಗ್ ನೀರಲ್ಲಿ ಬಿದ್ದಾಗ ಒಂದು ಏಲಿಯನ್ ಕ್ರಿಯೇಚರ್ ಯಾಂಗ್ಪಿಂಗ್ ನ ಹಿಡ್ಕೊಂಡು ಹೋಗಿರುತ್ತೆ. ಇಲ್ಲಿ ಅದೇ ಏಲಿಯನ್ ಕ್ರಿಯೇಚರ್ ಯಾಂಗ್ಪಿಂಗ್ ನ ಹಿಡ್ಕೊಂಡು ಡಿಮನ್ ಟವರ್ ಹತ್ರ ಬರೋದನ್ನ ನೋಡಿ ಶಾಕ್ ಆಗ್ತಾನೆ. ಆ ಏಲಿಯನ್ ಕ್ರಿಯೇಚರ್ ಯಾಂಗ್ಪಿಂಗ್ ನ ದೀಪದ ಜಾಗದಲ್ಲಿ ಇಟ್ಟಾಗ ಮತ್ತೆ ಆ ದೀಪ ಉರಿಯೋಕೆ ಶುರು ಆಗುತ್ತೆ. ಆಗ ಡಿಮನ್ ಟವರ್ ಕಾಯ್ತಾ ಇದ್ದಂತ ಒಂದು ಏಲಿಯನ್ ನ ಆತ್ಮ ಯಾಂಗ್ಪಿಂಗ್ ದೇಹದೊಳಗೆ ಬಂದು ಏಲಿಯನ್ ಕ್ರಿಯೇಚರ್ ಗಳನ್ನ ಕರ್ಕೊಂಡು ಮನುಷ್ಯರನ್ನ ಸಾಯಿಸೋಕೆ ಅಂತ ಬಂದಿರ್ತಾಳೆ. ಇದೆಲ್ಲ ನೋಡಿದಂತ ಹೂಬಾಯ್ ಡಿಮನ್ ಟವರ್ ಹತ್ರ ಬಂದು ಇನ್ನೊಂದು ಏಲಿಯನ್ ಆತ್ಮ ಜೊತೆ ಮಾತಾಡ್ತಾ ಇದೆಲ್ಲ ಏನಾಗ್ತಾ ಇದೆ, ನನ್ ಯಾಂಗ್ಪಿಂಗ್ ಎಲ್ಲಿದ್ದಾಳೆ, ಅವಳನ್ನ ನಂಗೆ ವಾಪಸ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಏಲಿಯನ್ ಆತ್ಮ ಹೇಳುತ್ತೆ, ಬೇಸಿಕಲಿ ಯಾಂಗ್ಪಿಂಗ್ ಕೂಡ ನಮ್ಮಲ್ಲಿ ಒಬ್ಳು. ಸುಮಾರು ವರ್ಷಗಳ ಹಿಂದೆ ಈ ಡಿಮನ್ ಟವರ್ ನಿನ್ನ ಪೂರ್ವಜರೇ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಡಿಮನ್ ಟವರ್ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ಅದೇ ಕುಟುಂಬದ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು. ಕೊನೆಗೂ ನೀನ್ ನಮ್ಗೆ ಸಿಕ್ಕೇ ಬಿಟ್ಟೆ. ನಮ್ಮ ಪ್ಲಾನ್ ಬಗ್ಗೆ ಬ್ಯೂರೋ 749 ಜನಗಳಿಗೆ ಗೊತ್ತಾಗಿರೋದ್ರಿಂದ ಅವರನ್ನ ಸಾಯಿಸೋಕೆ ಅಂತ ಶೆರ್ಲಿ ಹೋಗಿದ್ದಾಳೆ. ಅವಳು ಬಂದ್ಮೇಲೆ ಈ ಡಿಮನ್ ಟವರ್ ಓಪನ್ ಮಾಡ್ಬೇಕು. ಅದಕ್ಕೆ ಹೂಬಾಯ್ ಹೇಳ್ತಾನೆ, ನನ್ನ ಸ್ನೇಹಿತರನ್ನ ಸಾಯಿಸೋಕೆ ಬಿಡೋದಿಲ್ಲ, ಅನಿವಾರ್ಯತೆ ಇದ್ರೆ ನಾನೇ ಶೆರ್ಲಿನ ಸಾಯಿಸ್ತೀನಿ ಅಂತ. ಆಗ ಏಲಿಯನ್ ಆತ್ಮ, ಹೌದು, ಶೆರ್ಲಿನ ಸಾಯಿಸೋಕಾಗೋದು ನಿನ್ನಿಂದ ಮಾತ್ರ ಸಾಧ್ಯ. ಶೆರ್ಲಿ ಸತ್ರೆ ಯಾಂಗ್ಪಿಂಗ್ ಕೂಡ ಸತ್ತೋಗ್ತಾಳೆ ಅಂತ ಹೇಳಿ ಮತ್ತೆ ಅವನನ್ನ ವರ್ತಮಾನ ಕಾಲದಲ್ಲಿ ಫೈಟ್ ನಡೀತಿರೋ ಜಾಗಕ್ಕೆ ಟೆಲಿಪೋರ್ಟ್ ಮಾಡ್ತಾಳೆ. ಇಲ್ಲಿ ಎಲ್ಲಾ ಜನ ಸೇರಿ ಏಲಿಯನ್ ಕ್ರಿಯೇಚರ್ ಗಳ ವಿರುದ್ಧ ಫೈಟ್ ಮಾಡ್ತಾ ಇರಬೇಕಾದ್ರೆ ಈ ಏಲಿಯನ್ ಗಳು ಕೂಡ ಸಾಯ್ದೆ ಮತ್ತೆ ಈ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಆಗ ಒಂದು ಏಲಿಯನ್ ಹೂಬಾಯ್ ಮೇಲೆ ಅಟ್ಯಾಕ್ ಮಾಡಿದಾಗ ಶೆರ್ಲಿ ಬಂದು ಆ ಏಲಿಯನ್ ಗೆ ಹೊಡೆದು ದೂರ ಬಿಸಾಕ್ತಾಳೆ. ನಂತರ ಹೂಬಾಯ್ ಹತ್ರ ಬಂದು ಭಯ ಪಡ್ಬೇಡ, ನಿಂಗೇನು ಆಗೋಲ್ಲ, ನನ್ ಜೊತೆ ಬಾ, ಇಬ್ರು ಹೋಗೋಣ ಅಂತ ಹೇಳಿದಾಗ ಹೂಬಾಯ್ ನೀನ್ ನೋಡೋಕೆ ಯಾಂಗ್ಪಿಂಗ್ ತರಾನೇ ಇದೀಯಾ, ಒಂದ್ ಚೂರು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ಎಲ್ಲ ಏಲಿಯನ್ ಗಳು ಬ್ಯೂರೋ 749 ಜನಗಳನ್ನ ಸಾಯಿಸಬೇಕು ಅಂತ ಅವ್ರ ಹತ್ರ ಬರ್ತಿದ್ದಂಗೆ ಹೂಬಾಯ್ ಶೆರ್ಲಿನ ಶೂಟ್ ಮಾಡ್ತಾನೆ. ನಂತರ ಈ ಎಲ್ಲ ಏಲಿಯನ್ ಕ್ರಿಯೇಚರ್ ಗಳು ಆ ವ್ಯಕ್ತಿಗಳನ್ನ ಬಿಟ್ಟು ಅಲ್ಲಿಂದ ಓಡೋಗ್ತವೆ. ಅದು ಅಲ್ಲದೆ ಈ ಕಡೆ ಡಿಮನ್ ಟವರ್ ಕೂಡ ಕೊಲಾಪ್ಸ್ ಆಗಿ ಬಿದ್ದೋಗುತ್ತೆ. ಆಗ ಶೆರ್ಲಿ ಹೂಬಾಯ್ಗೆ ಈ ಭೂಮಿ ಮೇಲೆ ನೀನ್ ಮಾತ್ರ ನನ್ನ ಸಾಯಿಸಬಹುದಾಗಿತ್ತು ಅಂತ ಹೇಳಿ ಕೊನೆಯದಾಗಿ ಒಂದು ಮುತ್ತನ್ನ ಕೊಡ್ತಾಳೆ. ಶೆರ್ಲಿ ಸಾಯ್ತಿದ್ದಂಗೆ ಮಾಯವಾಗಿ ಯಾಂಗ್ಪಿಂಗ್ ಹೊರ ಬರ್ತಾಳೆ. ನಂತರ ಹೂಬಾಯ್ ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಕಫಿನ್ ಒಳಗೆ ತಂದು ಹಾಕ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕಫಿನ್ ಅವಳನ್ನ ಮತ್ತೆ ಜೀವಂತವಾಗಿ ಮಾಡೋದಿಲ್ಲ. ಯಾಕಂದ್ರೆ ಯಾಂಗ್ಪಿಂಗ್ ಒಬ್ಳು ಹಾಫ್ ಬ್ಲಡೆಡ್ ಆಗಿರ್ತಾಳೆ. ಅಂದ್ರೆ ಈ ಏಲಿಯನ್ ಗಳು ಭೂಮಿ ಮೇಲೆ ವಾಸ ಮಾಡೋಕೆ ಶುರು ಮಾಡಿದಾಗ ಮನುಷ್ಯರಂತೆ ಬದಲಾಗಿರ್ತವೆ. ಆಗ ಪ್ರೊಫೆಸರ್ ಯಾಂಗ್ ಒಂದು ಏಲಿಯನ್ ಮಹಿಳೆಯನ್ನ ಮದುವೆಯಾಗಿ ಯಾಂಗ್ಪಿಂಗ್ ಗೆ ಜನ್ಮ ಕೊಡ್ತಾರೆ. ಹೀಗೆ ಒಂದು ದಿನ ಯಾಂಗ್ಪಿಂಗ್ ಒಂದು ಪಕ್ಷಿ ಸತ್ತಿರೋದನ್ನ ನೋಡಿ ಅದನ್ನ ಮತ್ತೆ ಜೀವಂತವಾಗಿ ಮಾಡ್ತಾಳೆ. ಯಾಕಂದ್ರೆ ಯಾಂಗ್ಪಿಂಗ್ ಹಾಫ್ ಬ್ಲಡೆಡ್ ಆಗಿರೋದ್ರಿಂದ ಈ ಶಕ್ತಿ ಸಿಕ್ಕಿರುತ್ತೆ. ಇದನ್ನ ನೋಡಿದಂತ ಯಾಂಗ್ಪಿಂಗ್ ನ ತಾಯಿ ಇವಳಿಗೆ ಬೈದು ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ, ನೀನು ಹಾಫ್ ಬ್ಲಡೆಡ್ ಅಂತ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳ್ತಾಳೆ. ಆದ್ರೆ ಒಂದು ದಿನ ಯಾಂಗ್ಪಿಂಗ್ ನ ತಾಯಿ ಒಂದು ಪರ್ಟಿಕ್ಯುಲರ್ ವಯಸ್ಸಿಗೆ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಸುಟ್ಟು ಭಸ್ಮ ಆಗ್ತಾಳೆ. ಯಾಕಂದ್ರೆ ಘೋಷ್ಲಿ ಟ್ರೈಬ್ ಗೆ ಒಂದು ಶಾಪ ಸುತ್ಕೊಂಡಿರುತ್ತೆ. ಅದಕ್ಕೆ ಘೋಷ್ಲಿ ಟ್ರೈಬ್ ನ ಏಲಿಯನ್ಸ್ ಅಥವಾ ಹಾಫ್ ಬ್ಲಡೆಡ್ ಜನಗಳು ಕೂಡ ಒಂದು ವಯಸ್ಸಿಗೆ ಬಂದ್ಮೇಲೆ ಇದೇ ರೀತಿ ಸುಟ್ಟು ಭಸ್ಮ ಆಗ್ತಾರೆ. ನೀವು ಈ ಬೆಂಕಿಯನ್ನ ಅಬ್ಸರ್ವ್ ಮಾಡಿದ್ರೆ ಈ ಬೆಂಕಿಯ ಕಲರ್ ಕೂಡ ನೀಲಿ ಬಣ್ಣದ್ದೇ ಆಗಿರುತ್ತೆ. ಫೈರ್ ಬ್ಯಾಟ್ ಗಳು ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಸುಡುತ್ತೋ ಅದೇ ರೀತಿ ಇಲ್ಲೂ ಕೂಡ ಸುಟ್ಟಿರುತ್ತೆ. ಅದಕ್ಕೆ ಪ್ರೊಫೆಸರ್ ಹ್ಯಾಂಗ್ ತನ್ನ ಮಗಳನ್ನ ಕಾಪಾಡಬೇಕು ಅಂತ ಈ ಶಾಪ ಪರಿಹಾರ ಮಾಡಬೇಕು ಅಂತ ತುಂಬಾನೇ ಕಷ್ಟ ಪಡ್ತಾನೆ. ಹೀಗೆ ಒಂದು ದಿನ ಹೂಬಾಯ್ ಒಬ್ಬ ಡಿಮನ್ ಟವರ್ ಕ್ಲೋಸ್ ಮಾಡಿದಂತ ಪೂರ್ವಜರ ವಂಶಾವಳಿ ಅಂತ ಗೊತ್ತಾದ್ಮೇಲೆ ಅವನನ್ನ ಆ ಒಂದು ಎಕ್ಸ್ಪಿಡೇಷನ್ ಗೆ ಕರ್ಕೊಂಡು ಹೋಗಿರ್ತಾನೆ. ಎಕ್ಸ್ಪಿಡೇಷನ್ ಗೆ ಅಂತ ಹೋಗ್ತಾ ಇರಬೇಕಾದ್ರೆ ಸ್ನೋ ಇಂದ ಜಾರಿ ಕೆಳಗ್ ಬಿದ್ದು ಎಲ್ಲಾ ಜನ ಸತ್ತೋಗಿರ್ತಾರೆ. ಆದ್ರೆ ಯಾಂಗ್ಪಿಂಗ್ ಗೆ ಸತ್ತಂತ ಜೀವಿಗಳನ್ನ ಮತ್ತೆ ಜೀವಂತ ಮಾಡೋ ಶಕ್ತಿ ಇರೋದ್ರಿಂದ ತನ್ನ ತಂದೆ ಪ್ರೊಫೆಸರ್ ಹ್ಯಾಂಗ್, ಹೂಬಾಯ್ ಮತ್ತೆ ಇವನ ಕ್ಯಾಪ್ಟನ್ ಈ 3 ಜನರನ್ನ ತನ್ನ ಪವರ್ ಇಂದ ಮತ್ತೆ ಜೀವಂತ ಮಾಡಿರ್ತಾಳೆ. ಯಾಂಗ್ಪಿಂಗ್ ಮತ್ತೆ ಜೀವಂತ ಆಗದೆ
ಇದ್ದದನ್ನ ನೋಡಿ ದುಃಖದಿಂದ ಹೊರಬಂದು ತನ್ನ ಟೀಮ್ ಜೊತೆ ಪ್ರೊಫೆಸರ್ ಯಾಂಗ್ ನ ಹುಡ್ಕೊಂಡು ಮುಂದೆ ಹೋಗ್ತಾರೆ. ಇವರು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಏಲಿಯನ್ ಕ್ರಿಯೇಚರ್ ಮತ್ತೆ ಇವರ ಹಿಂದೆ ಬಂದಿರುತ್ತೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.